ನಮಸ್ಕಾರ ಸ್ನೇಹಿತರೆ. ಕತ್ತಲನ್ನ ದೂರ ಮಾಡುವುದು ಬೆಳಕು. ವಿಜ್ಞಾನದ ದೃಷ್ಟಿಯಲ್ಲಿ ಇದು ಒಂದು ರೀತಿಯ ವಿದ್ಯುದಯಸ್ಕಾಂತೀಯ ವಿಕಿರಣ. ನಮ್ಮೆಲ್ಲರ ಕಣ್ಣಿಗೆ ಒಂದು ನಿಗದಿತ ವ್ಯಾಪ್ತಿಯ ಒಳಗೆ ಇರುವ ಪುನರಾವರ್ತನೆ ಹೊಂದಿರುವ ವಿಕಿರಣ ಮಾತ್ರ ಕಂಡು ಬಂದ್ರೆ ಇದನ್ನ ಆಡು ಭಾಷೆಯಲ್ಲಿ ಬೆಳಕು ಅಂತೀವಿ. ಸರಳವಾಗಿ ಹೇಳೋದಾದ್ರೆ ಬೆಳಕಿನಿಂದ ಮಾತ್ರ ನಾವು ಯಾವುದೇ ವಸ್ತುವನ್ನ ನೋಡಲು ಸಾಧ್ಯ. ಬೆಳಕು ಅನಂತ ವಿಸ್ತಾರ. ಬೆಳಕು ಎಷ್ಟು ಚೆನ್ನಾಗಿದೆ ಎಂಬುದರ ಮೇಲೆ ನಾವು ನೋಡುವ ವಸ್ತು ಹೇಗಿದೆ, ಯಾವ ಬಣ್ಣದ್ದು, ಆಕಾರದ್ದು ಎಂಬುದೆಲ್ಲ ಸ್ಪಷ್ಟವಾಗ್ತದೆ. ಶುಭ್ರ ಬೆಳಕಿನಲ್ಲಿ ಹೊಳೆಯುವ ವಸ್ತುಗಳು ಮಂದ ಬೆಳಕಿನಲ್ಲಿ ಮಾಸುತ್ತವೆ. ಕೆಲವೊಮ್ಮೆ ಅವುಗಳ ಮೂಲ ಸ್ವರೂಪವೇ ಗೊತ್ತಾಗೋದಿಲ್ಲ. ಬೆಳಕಿಗೂ ನಮ್ಮ ಕಣ್ಣಿಗೂ ನೇರ ಸಂಬಂಧವಿದೆ. ಕಣ್ಣು ನೋಡುವುದು, ಗುರುತಿಸುವುದು ಎಲ್ಲ ಈ ಬೆಳಕಿನ ಮೂಲಕವೇ. ಬೆಳಕಿನಿಂದ ನೋಟವೆಂಬ ಇಂದ್ರಿಯದ ಅರಿವು ಹುಟ್ಟಿಸುವ ಹೊರಗಣ ಅಂಗವೇ ಕಣ್ಣು. ನಮ್ಮ ಕಣ್ಣು ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ ಬೆಳಕು ಚೆನ್ನಾಗಿರ್ಬೇಕು, ಹಿತಮಿತವಾಗಿರ್ಬೇಕು. ಓದುವಾಗ, ಹತ್ತಿರದಿಂದ ಏನನ್ನಾದ್ರೂ ನೋಡುವಾಗ ಬೆಳಕು ಸರಿಯಾಗಿರದೆ ಇದ್ದಲ್ಲಿ ಕಣ್ಣಿನ ಆರೋಗ್ಯ ಕೆಡುತ್ತದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕಣ್ಣು ಅತ್ಯಂತ ಸೂಕ್ಷ್ಮವಾದ ಅಂಗ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸಾಕು ಅಪಘಾತಕ್ಕೆ, ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಮಕ್ಕಳು ಓದುವಾಗಲಂತೂ ಅವರು ಕುಳಿತುಕೊಳ್ಳುವ ಜಾಗ ಅಥವಾ ಕೊಠಡಿಯಲ್ಲಿ ಪುಸ್ತಕದ ಅಕ್ಷರಗಳು ಮುಸುಕು ಮಸುಕಾಗಿ ಕಾಣುವಂತಹ ಮಂದ ಬೆಳಕು ಇರಲೇಬಾರದು. ಹಾಗೆಯೇ ಪುಸ್ತಕಗಳ ಮೇಲೆ ನೆರಳು ಬೀಳುತ್ತಿರಬಾರದು. ಹೀಗೇನಾದ್ರೂ ಆದ್ರೆ ಅವರ ಕಣ್ಣಿಗೆ ಬೇಗನೆ ಆಯಾಸವಾಗ್ತದೆ. ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗುತ್ತೆ. ಮಾತ್ರವಲ್ಲ, ಕಣ್ಣು ಕೂಡ ಅನಾರೋಗ್ಯಕ್ಕೆ ತುತ್ತಾಗಬಹುದು. ಹೀಗಾಗಿ ಯಾವಾಗಲೂ ಓದುವ ಕೋಣೆ ಪ್ರಕಾಶಮಾನವಾಗಿರಬೇಕು ಹಾಗೂ ಹೆಚ್ಚು ಬೆಳಕು ಹೊಂದಿರಲೇಬೇಕು ಅಂತ ನೇತ್ರ ತಜ್ಞರು ಹೇಳುತ್ತಲೇ ಇರ್ತಾರೆ. ಬಹಳ ಹಿಂದಾದ್ರೆ ಬುಡ್ಡಿ ದೀಪ, ಚಿಮಣಿ ದೀಪದ ಮುಂದೆ ಬೆಳಕಿನಲ್ಲಿ ಓದ್ಬೇಕಾಗಿತ್ತು. ಆದ್ರೆ ಈಗ ನಮ್ಮೆಲ್ಲರ ಮನೆಗಳಲ್ಲಿ ವಿದ್ಯುತ್ ಇದೆ. ಇದರಿಂದಾಗಿ ಹಗಲಿನಂತೆ ರಾತ್ರಿಯೂ ಓದುವುದು ಅಥವಾ ಇನ್ಯಾವುದೋ ಕೆಲಸ ಮಾಡಲು ಸಾಧ್ಯವಾಗ್ತಾ ಇದೆ. ಹಾಗಿದ್ದರೂ ರಾಜ್ಯದ ಬಹುತೇಕ ಮನೆಗಳಲ್ಲಿ ವಿದ್ಯುತ್ ಬಳಕೆ ಮಾಡಲು ಮೇಲೆ ಕೆಳಗೆ ನೋಡಬೇಕಾದ ಪರಿಸ್ಥಿತಿ ಇತ್ತು. ಯಾಕಂದ್ರೆ ದುಬಾರಿ ವಿದ್ಯುತ್ ಬಿಲ್ಲುಗಳು ಬಡ, ಕೆಳ ಮಧ್ಯಮ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೊರೆಯಾಗಿದ್ವು. ಹೀಗಾಗಿ ವಿದ್ಯುತ್ ಅನ್ನ ಮಿತವಾಗಿ ಬಳಕೆ ಮಾಡುವತ್ತ ಕುಟುಂಬದ ಸದಸ್ಯರೆಲ್ಲರೂ ಯೋಚಿಸುವಂತಾಗಿತ್ತು. ಪರಿಣಾಮ ಓದುವ ಮಕ್ಕಳಿಗೂ ಪ್ರಕಾಶಮಾನವಾದಂತಹ ಬೆಳಕಿರುವ ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ಕುಳಿತು ಅಭ್ಯಾಸ ನಡೆಸಲು ಅವಕಾಶ ನೀಡಲಾಗ್ತಾ ಇರಲಿಲ್ಲ. ಮನೆ ಮಂದಿಯೆಲ್ಲ ಇರುವಲ್ಲಿಯೇ ಸರಿಯಾಗಿ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇದ್ರೂ ಕುಳಿತು ಓದಬೇಕಾದಂತಹ ಸ್ಥಿತಿ ಬಹುತೇಕ ವಿದ್ಯಾರ್ಥಿಗಳದ್ದಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದ ಮೇಲೆ ಮನೆಗಳಲ್ಲಿ ಈ ಪರಿಸ್ಥಿತಿ ಬದಲಾಗಿದೆ. ಈ ಯೋಜನೆಯ ಅಡಿ ಅರ್ಹ ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ವಿದ್ಯುತ್ ಅನ್ನ ಉಚಿತವಾಗಿ ಒದಗಿಸಲಾಗ್ತಾ ಇದೆ. ಹೀಗಾಗಿ ಓದುವ ವಿದ್ಯಾರ್ಥಿಗಳು ಈಗ ಸಾಕಷ್ಟು ಬೆಳಕು ನೀಡುವ ಸೂಕ್ತ ವೋಲ್ಟ್ನ ಬಲ್ಬ್ಗಳನ್ನ ಬಳಸಿ ಅದರ ಬೆಳಕಿನಲ್ಲಿ ಓದ್ತಿದ್ದಾರೆ. ಅಲ್ಲದೆ ಪ್ರತ್ಯೇಕ ಸ್ಥಳದಲ್ಲಿ ಕುಳಿತು ಕೂಡ ಅಭ್ಯಾಸವನ್ನ ನಡೆಸಲು ಸಾಧ್ಯವಾಗ್ತಾ ಇದೆ. ಇದರಿಂದ ಅವರ ಓದಿನಲ್ಲಿ ಏಕಾಗ್ರತೆ ಹೆಚ್ಚಿ ಅವರ ಶೈಕ್ಷಣಿಕ ಸಾಧನೆ ಸುಧಾರಿಸ್ತಾ ಇದೆ. ಗೃಹ ಜ್ಯೋತಿ ಯೋಜನೆ ಮನೆಯ ವಿದ್ಯುತ್ ಬಿಲ್ನ ಹೊರೆಯನ್ನ ತಪ್ಪಿಸಿದ್ರೆ, ಅಲ್ಲದೆ ಓದುವ ಮಕ್ಕಳಿಗೆ ಸಾಕಷ್ಟು ಬೆಳಕು ಒದಗಿಸುವತ್ತ ಅವರ ಕಣ್ಣಿನ ಆರೋಗ್ಯವನ್ನೂ ಕಾಪಾಡ್ತಾ ಇದೆ. ಮಂದ ಬೆಳಕಿನಲ್ಲಿ ಓದಿ ಮುಂದೆ ದೃಷ್ಟಿ ದೋಷಕ್ಕೊಳಗಾಗುವ ಅಪಾಯವೂ ತಪ್ಪಿದೆ. ಇದನ್ನೆಲ್ಲ ನೋಡಿದಾಗ ಗೃಹ ಜ್ಯೋತಿ ಯೋಜನೆ ಮಕ್ಕಳ ಭವಿಷ್ಯಕ್ಕೆ ಹೊಸ ಬೆಳಕಾಗಿದೆ ಎನ್ನಬಹುದು. ನಮಸ್ಕಾರ.